ಹೇಯ್, ಯಾರ್ದಾದ್ರೂ ರೂಮ್ ಒಳಗೆ ಬರ್ಬೇಕಾದ್ರೆ ಪರ್ಮಿಷನ್ ಕೇಳ್ಕೊಂಡು ಬರಬೇಕು ಅನ್ನೋಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಇನ್ನೊಬ್ರು ಜೀವನದಲ್ಲಿ ಆಟ ಆಡ್ತಿದ್ಯಲ್ಲ, ನೀನ್ ಅವ್ರ ಅಪ್ಪನೆ ಪಡ್ಕೊಂಡಿದ್ಯಾ? ನಿನ್ನ ಹತ್ರ ಪಾಠ ಹೇಳಿಸ್ಕೊಳ್ಳೋ ಅಗತ್ಯ ಇಲ್ಲ ನನಗೆ. ಬಂದ ವಿಷಯ ಏನು ಹೇಳು. ನಂಗೆ ಕೆಲವು ಪ್ರಶ್ನೆಗಳಿದೆ. ಇನ್ನಾದ್ರೂ ನಿನ್ ಸುಳ್ಳಿನ ಮುಖವಾಡನ ಕಳ್ಚಿ ನನ್ನ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಕೊಡು. ನಮ್ಮಕ್ಕ ಅಂಬಿಕಾನ ಚಿಕ್ಕವಳಿರುವಾಗ್ಲೇ ನಿನ್ ಜೊತೆಗೆ ಯಾಕೆ ಕರ್ಕೊಂಡು ಹೋದೆ? ಬಾಸು ಮತ್ತೆ ಅಂಬಿಕಾ ಅಕ್ಕ ಇಬ್ರನ್ನು ಭೇಟಿ ಮಾಡಿಸಿ ಪ್ರೀತಿ ಹುಟ್ಟಿಸಿ ಮದ್ವೆ ಆಗೋ ರೀತಿ ಯಾಕೆ ಮಾಡ್ಬೇಕಾ? ಅವರಿಬ್ರಿಗೂ ಹುಟ್ಟಿನ ಮಗು ಅಂದ್ರೆ ಪುಟ್ ಮೇಡಮ್ನ ನಿನ್ ಮಾಂತ್ರಿಕ ಶಕ್ತಿಗೆ ಬಲಿ ಕೊಡಕ್ಕೆ ಅನುಕೂಲ ಆಗ್ಲಿ ಅಂತ ತಾನೆ ನೀನ್ ಇಷ್ಟೆಲ್ಲ ಮಾಡಿದ್ದು? ಬಾಯ್ ಬಿಡು ಮಾಡ್ಬೇಕಾ? ಏನು ಹೇಳ್ತಾ ಇದ್ಯಾ ದುರ್ಗಾ? ನಿಂಗಿದೆಲ್ಲ ಹೇಗೆ ಗೊತ್ತಾಯ್ತು? ಯಾರು ಹೇಳಿದ್ದಿದೆಲ್ಲ ನಿನ್ಗೆ? ಯಾರು ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ, ಪ್ರತಿಯೊಂದು ಸತ್ಯನೂ ನನಗೆ ಗೊತ್ತು. ಪುಟ್ ಮೇಡಮ್ಗೆ ನೀನ್ ಯಾಕೆ ಈ ರೀತಿ ತೊಂದರೆ ಕೊಡ್ತಿದ್ಯಾ ಅನ್ನೋ ರಹಸ್ಯ ಬಯಲಾಗಿದೆ. ನಿನ್ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ ನಾನಿಲ್ಲಿ ಬಂದಿಲ್ಲ, ನನ್ನ ಪ್ರಶ್ನೆಗಳಿಗೆ ಉತ್ತರ ಪಡೆಯೋದಕ್ಕೆ ನಾನು ಬಂದಿದ್ದೀನಿ. ನೋಡು ದುರ್ಗಾ, ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ. ಸುಮ್ಮನೆ ಇಲ್ಲಿಂದ ಹೊರಟೋಗು. ನಿನ್ ಕೋಪಕ್ಕೆ ನನ್ನ ಹತ್ರ ಯಾವ ಕಿಮ್ಮತ್ತು ಇಲ್ಲ ಅಂತ ನಿನಗೆ ಗೊತ್ತು ತಾನೆ? ಬಾಯ್ ಬಿಡು ಮಾಡ್ಬೇಕಾ? ನಿನ್ ಸ್ವಾರ್ಥಕ್ಕೆ, ನಿನ್ ಕೆಟ್ಟ ಯೋಚನೆಗೆ ಆ ಪುಟ್ಟ ಮಗುನ ಬಳಸ್ಕೊಳಕ್ಕೆ ನಿಂಗೆ ಮನ್ಸಾದ್ರೂ ಹೇಗ್ ಬಂತು? ನೀನು ಮನುಷ್ಯಲೇ ಅಲ್ಲ, ರಾಕ್ಷಸಿ ಅಂತ ಅನ್ಕೊಂಡಿದ್ದೆ. ಇಲ್ಲ, ನೀನು ಅದಕ್ಕಿಂತ ಕಡೆ ಅಂತ ಈಗ ಗೊತ್ತಾಗ್ತಿದೆ. ಹೇಗ್ ಸಾಧ್ಯ? ಇದು ಹೇಗ್ ಸಾಧ್ಯ? ಈ ರಹಸ್ಯ ಯಾರಿಗೂ ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಇವಳು ಕಿವಿಗೆ ಬಿದ್ದಿದೆ ಅಂದ್ರೆ ಇನ್ಯಾರು ಗೊತ್ತಿರ್ಬೋದು? ಓ, ದಾಕ್ಷಾಯಿಣಿ. ಇದೆಲ್ಲ ಅವಳದೇ ಕೆಲಸ. ಇದಕ್ಕೆ ನಾನು ಉತ್ತರ ಕೊಟ್ರೆ ನನ್ನ ಪ್ಲಾನ್ ಎಲ್ಲ ಹಾಳಾಗತ್ತೆ. ಇಲ್ಲ, ಸುಮ್ಮನಿತ್ತು ಇವಳ ಪ್ರಶ್ನೆಗಳಿಂದ ತಪ್ಪಿಸ್ಕೊಳ್ಳೋದೇ ಒಳ್ಳೇದು. ಮಾಳಿಕ, ನಿಂತ್ಕೋ. ನನಗೆ ಉತ್ತರ ಬೇಕು, ಉತ್ತರ ಕೊಡು. ನಿನ್ನ ಅನಗತ್ಯವಾದ ಪ್ರಶ್ನೆಗಳಿಗೆ ನನ್ನ ಹತ್ರ ಯಾವ ಉತ್ತರನೂ ಇಲ್ಲ. ಹೀಗೆ ಮಾಡ್ಬೇಕಾ? ಹಿಂದೆ ಹೋಗಿ ಸಮಯ ವ್ಯರ್ಥ ಮಾಡಬಾರ್ದು. ಇವಳಿಗೆ ಶಿಕ್ಷೆ ಕೊಡೋಕ್ಕಿಂತ ಪುಟ್ ಮೇಡಮ್ನ ನಾನು ಕಾಪಾಡ್ಕೋಬೇಕು. ಮೊದಲು ಅವಳಿಗೆ ಪ್ರಜ್ಞೆ ಬರಬೇಕು. ಅವಳಿಗೆ ಪ್ರಜ್ಞೆ ಬಂದ್ಮೇಲೆ ಈ ಮಾಳ್ವಿಕನ ವಿಚಾರಿಸ್ಕೋತೀನಿ. ಎಷ್ಟೇ ಧೈರ್ಯ ನಿನ್ಗೆ? ಆ ದುರ್ಗನ ಹತ್ರ ಇನ್ನೂ ಏನೇನು ಹೇಳಿದ್ಯಾ? ನಾನೇನ್ ಹೇಳಲಿ? ಏನು ಇಲ್ವಲ್ಲ ಮಾಳ್ವಿಕಾ. ಆಹಾ, ಎಷ್ಟು ಚೆನ್ನಾಗಿ ನಾಟಕ ಆಡ್ತಾ ಇದೆಯಾ ದಾಕ್ಷಾಯಿಣಿ. ಈ ನಿನ್ನ ನಾಟಕದ ಮಾತನ್ನೆಲ್ಲ ನಂಬೋ ಅಷ್ಟು ದಡ್ಡಿ ಅಲ್ಲ ಈ ಮಾಳ್ವಿಕಾ. ದಾಕ್ಷಾಯಿಣಿ, ನಿನಗ್ ಸಂಬಂಧ ಇಲ್ದಿರೋ ವಿಷಯದಲ್ಲಿ ತಲೆ ಹಾಕಿದ್ರೆ ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ. ನನ್ನ ಆಟಕ್ಕೆ ಯಾರೇ ಅಡ್ಡ ಬಂದ್ರು ಅವ್ರ ಆಟ ಅರ್ಧದಲ್ಲೇ ಮುಗಿಯುತ್ತೆ ಹೊರತು ಈ ಮಾಳ್ವಿಕಾ ಸೋಲೋದಿಲ್ಲ ಅನ್ನೋದು ಚೆನ್ನಾಗಿ ನೆನಪಿರ್ಲಿ. ನನಗೆಷ್ಟೋ ಸತ್ಯಗಳು ನಿನಗ್ ಮಾತ್ರ ಗೊತ್ತಿರೋದು ದಾಕ್ಷಾಯಿಣಿ. ಹಾಗಂದ್ ಮಾತ್ರಕ್ಕೆ ಹಾರಾಡೋದಕ್ಕೇನಾದ್ರೂ ನೋಡಿದ್ರೆ ಪರಿಣಾಮ ಚೆನ್ನಾಗಿರೋದಿಲ್ಲ. ನೆನಪಿದೆ ಅಲ್ವಾ? ಈಗಾಗ್ಲೇ ಒಂದ್ಸಲ ನಿನ್ನ ಗಂಡ ಮಕ್ಕಳು ಈ ಮನೆನೆಲ್ಲ ಬಿಟ್ಟು ನರ್ಕ ಅನುಭವಿಸಿ ಬಂದಿದ್ಯಾ. ಮತ್ತೆ ನನ್ನನ್ನ ಕೆಟ್ಟೋಳಾಗೋ ಥರ ಮಾಡ್ಬೇಡ ದಾಕ್ಷಾಯಿಣಿ. ಇಷ್ಟಕ್ಕೆ ಇಷ್ಟೊಂದು ಹೆದರ್ಕೊಂಡಿದ್ದಾಳೆ ಅಂದ್ರೆ ಇದ್ರ ಹಿಂದೆ ಏನೋ ದೊಡ್ಡ ತಂತ್ರನೇ ಇದೆ. ನನಗ್ ಗೊತ್ತಿರೋ ಸತ್ಯ ಇಡೀ ಕಥೆಯಲ್ಲಿ ಒಂದು ಸಣ್ಣ ಭಾಗ ಅಷ್ಟೇ. ಇವಳ ಎದೆಯಲ್ಲಿ ಒಂದು ದೊಡ್ಡ ರಹಸ್ಯದ ಮೂಟೆನೆ ಬಚ್ಚಿಟ್ಕೊಂಡಿದ್ದಾಳೆ. ಅದೇನು ಅಂತ ನಾನು ತಿಳ್ಕೊಳ್ಳೇಬೇಕು. ಯಾಕೆ ಮಾಳ್ವಿಕಾ ಇಷ್ಟೊಂದು ಆತಂಕ ಪಟ್ಕೊಂಡಿದ್ಯಾ? ಇದು ಆರಂಭ ಅಷ್ಟೇ. ನಾನು ದುರ್ಗನ್ ಹತ್ರ ಹೇಳಿರೋದು ಒಂದು ಚಿಕ್ಕ ಸತ್ಯ. ನನಗ್ ಗೊತ್ತಿರೋದನ್ನೆಲ್ಲ ಅವಳಿಗೆ ಹೇಳಿದ್ರೆ ನಿನ್ ಗತಿ ಏನಾಗಬಹುದು ಅಂತ ಒಂದ್ ಸ್ವಲ್ಪ ಯೋಚನೆ ಮಾಡು. ದಾಕ್ಷಾಯಿಣಿ,
ನೀನ್ ಎಷ್ಟೇ ಕೂಗಾಡಿದ್ರು ಅಷ್ಟೆ. ನಿನ್ ಎದುರು ಹೋರಾಡೋದಕ್ಕೆ ನಿಂತಿರೋದು ದುರ್ಗಾ. ನೀನ್ ಏನೇ ಪ್ರಯತ್ನ ಪಟ್ರು ನಿನ್ ಪ್ರಯತ್ನಗಳನ್ನ ಈಡೇರೋದಕ್ಕೆ ಅವಳು ಬಿಡಲ್ಲ ಅನ್ನೋ ನಂಬಿಕೆ ನನಗಿದೆ. ಈ ದಾಕ್ಷಾಯಿಣಿ ಅತಿಯಾಗಾಡ್ತಿದ್ದಾಳೆ. ತೆಪ್ಪಗೊಂದು ಮೂಲೆಯಲ್ಲಿ ಬಿದ್ದಿರ್ತಾಳೆ ಅಂತ ನಾನು ಅಂದ್ಕೊಂಡಿದ್ರೆ ನನ್ನ ವಿರುದ್ಧನೇ ಆ ದುರ್ಗನ ಎತ್ಕಟ್ತಿದ್ದಾಳೆ. ಹೀಗೆ ಬಿಟ್ರೆ ನನ್ನೆಲ್ಲ ರಹಸ್ಯಗಳನ್ನೂ ಮನೆಯವ್ರಿಗೆಲ್ಲ ಹೇಳ್ಬಿಡ್ತಾಳೆ. ಆಮೇಲೆ ನನ್ನ ಕನ್ಸುಗಳನ್ನ ಈಡೇರಿಸ್ಕೊಳ್ಳೋದಕ್ಕಾಗೋದಿಲ್ಲ. ಇಲ್ಲ, ಹೇಗಾದ್ರೂ ಮಾಡಿ ಈ ದಾಕ್ಷಾಯಿಣಿ ಬಾಯಿ ಮುಚ್ಚಿಸ್ಲೇಬೇಕು. ಆ ದುರ್ಗ ನನ್ನ ದಾರಿಗೆ ಅಡ್ಡ ಬರೋಕ್ ಮೊದಲು ನಾನು ನನ್ನ ಬಲಿಯನ್ನ ಪಡ್ಕೊಳ್ಳೇಬೇಕು. ಲಾಲಿ ಲಾಲಿ ಜೋ ಲಾಲಿ, ತಾಯ್ತನವ ಕೊಟ್ಟ ಜೀವಕ್ಕೆ ಜೋ ಲಾಲಿ, ತಾಯೊಡಲ ಪುಟ್ಟ ದೇವಿಗೆ ಜೋ ಲಾಲಿ. ಚಂದ ಮಾಮ ಕನಸಲಿ ಬಂದು ಹಾಲುಣಿಸಿ ಹೋಗಲಿ, ತಾರೆಗಳು ಜೋಗುಳ ಹಾಡಿ ನಿನ್ನ ತೂಗಲಿ. ಚೋ ಚೋ ಲಾಲಿ ಲಾಲಿ ಲಾಲಿ, ಚೋ ಚೋ. ಏನು ಮಾಡ್ತಾ ಇದ್ದೀನಿ? ನನ್ನ ಮಗಳು ಮಲಗಿ ತುಂಬ ಹೊತ್ತಾಯ್ತು. ಅವಳಿಗೆ ಹಸುವಾಗ್ತಾ ಇರತ್ತೆ. ನಾನು ಒಳ್ಳೆ ಎದ್ದೇಳಿಸ್ಬೇಕು. ಕಂದ ಕಂದ, ಅಪ್ಪ ಕರಿತಾ ಇದ್ದೀನಿ. ಕಂದ ಎದ್ದೇಳಮ್ಮ, ಪ್ಲೀಸ್ ಎದ್ದೇಳು, ಎದ್ದೇಳು ಕಂದ.